ಅಲ್ಲಿ ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ. ಕಿಶೋರ್ ಬಾಡಿಗೆದಾರ ಅವನ ಹತ್ರ ಇದೆ. ನಮಗೂ ಅಲ್ಲಿ ಇದಕ್ಕೆ ಹೋಗಲ್ಲ, ಬಾಡಿಗೆ ಕೊಟ್ಟಿದ್ದೀವಿ. ಈ ಘಟನೆ ಬಗ್ಗೆ ನಿಮಗೆ ನೆಕ್ಸ್ಟ್ ಡೇ 10ನೇ ತಾರೀಕು ಟಿವಿಲಿ ನೋಡಿದಾಗಲೇ ಬಂದಿದ್ದು. ಯಾವಾಗ ಈಗ ಪ್ರಶ್ನೆ ಏನು ಮಾಡಲಿಲ್ಲ, ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು. ಸರ್, ಹಿಂಗೆ ಅದು ಕೊಲೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಯಾವತ್ತಿಂದ್ರ ಘಟನೆ ಆದ ನಾಳೆಗೆ ಏನಾದ್ರು ಗೊತ್ತಾಗಿತ್ತು ಅಂದ್ರೆ ಸಿಸಿಟಿವಿ ಕ್ಯಾಮೆರಾಗಳೆಲ್ಲ ಸಿಕ್ಕಿತ್ತು. ಸೊ ನೀವು ಅದ್ರ ಫಾಲೋ ಅಪ್ ಇರೋದ್ರಿಂದ ನಾನು ಸಿಸಿಟಿವಿ ಇದೆ, ಮತ್ತೆ ಸಿಸಿಟಿವಿ ನಮ್ಮ ಹತ್ರ ಇಲ್ಲ. ಅದನ್ನ ಇವರೇ ಬಂದು ಸೀಸ್ ಮಾಡಿದ್ರೆ ಅವ್ರು ತಗೊಂಡೋಗಿದ್ದಾರೆ. ಘಟನೆ 2 ದಿನ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾರು ಕಿಶೋರ್ ಇನ್ನ ಮಾತಾಡಿಲ್ಲ. ನಿಮ್ ವಿನಯ್ ಅವರು ಏನಾರು ನನ್ನ ತಂಗಿ ಮಗ ನಾವೇನು ಮಾತಾಡಿಲ್ಲ. ಸರ್, ಈಗ ಈ ಒಂದು ನಿಮ್ ಶೆಡ್ಡಲ್ಲಿ ಈ ತರ ನಡೆದಿದೆ, ಏನು ಹೇಳ್ತಿದ್ರಿ? ಇದ್ರ ಬಗ್ಗೆ ನಾನು ಹೇಳೋದು ನನಗೆ ಗೊತ್ತಿಲ್ಲದೆ ನಡೆದೋಗಿದೆ. ಈಗ ನಡೆದಿರೋದ್ರ ಮೇಲೆ ಕಾನೂನು ಪ್ರಕಾರ ನಡ್ಕೊಂಡು ಹೋಗುತ್ತೆ. ಸರ್, ಹಿಂದೆ ದರ್ಶನ್ ಅವ್ರ ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರು ಕೊಟ್ಟಿದ್ರ ಸರ್? ಆಗಿದೆ ಇಲ್ಲ, ನನ್ನ ತಂಗಿ ಮಗನೇ ನಡೆಸಿದ್ದು. 2 ದಿನ 2 ಸ್ಟೇಟ್ ಈ ತರ ಬರ್ತಿದ್ರು ಅವಾಗ ಎರಡೇ ಸತಿ ಬಂದಿದೆ. ಯಾವಾಗ ಬಂದಿದ್ರು ಮುಂಚೆ? ಅದೇ ಒಂದು ಆದಾಗ ಕಾಟೇರನ ಯಾವ್ದೋ ಒಂದು ಪಿಕ್ಚರ್ ಒಂದು ಮಾಡಿದ್ರು. ಒಂದೇ ಒಂದು ನಾ ಖಂಡಿತ ಬರ್ತೀನಿ. ಕರಿತೀನಿ ಅಂತ ಹೇಳಿಲ್ಲ. ಅವಶ್ಯಕತೆ ಇದ್ದರೆ ನನಗೆ ಹೇಳ್ತಾರೆ, ನಾನು ಬರ್ತೀನಿ. ನಂಬರ್ ಎಲ್ಲ ಕೊಟ್ಟಿದ್ದೀನಿ, ಬರ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.